ನಮಸ್ಕಾರ. ಟಿ20 ವಿಶ್ವಕಪ್ಗೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆ. ಅಮೆರಿಕ ವಿರುದ್ಧದ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ 11. ಸ್ಟಾರ್ ಆಟಗಾರನಿಗೆ ಇಂಜುರಿ, ಎಂಟ್ರಿ ಕೊಟ್ಟನು ಯುವ ಆಟಗಾರ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಅಮೆರಿಕ ವಿರುದ್ಧದ ಟಿ20 ವಿಶ್ವಕಪ್ನ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ, ಬನ್ನಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿವೋ ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಇಂದಿನಿಂದ 2026ರ ಟಿ20 ವಿಶ್ವಕಪ್ ಆರಂಭಗೊಳ್ಳಲಿದೆ. 2024ರಲ್ಲಿ ರೋಹಿತ್ ರ ಕ್ಯಾಪ್ಟನ್ಸಿಯಲ್ಲಿ ಕಪ್ ಗೆದ್ದು ಬೇಗಿದ್ದ ಟೀಂ ಇಂಡಿಯಾ ಇದೀಗ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಈ ಟೂರ್ನಿಗೆ ಕಾಲಿಡಲಿದೆ ಸ್ನೇಹಿತರೆ. ಹೀಗಾಗಿ ಭಾರತದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಇದಲ್ಲದೆ ಕಳೆದ ಕಿವೀಸ್ ವಿರುದ್ಧದ ಟಿ20 ಸರಣಿಯನ್ನ ಕೂಡ ಏಕಪಕ್ಷೀಯವಾಗಿ ಗೆದ್ದುಕೊಂಡಿರುವ ಟೀಂ ಇಂಡಿಯಾ ಫುಲ್ ಪವರ್ ಪ್ಯಾಕ್ ಟೀಮ್ ಆಗಿ ವರ್ಲ್ಡ್ ಕಪ್ಗೆ ಕಾಲಿಡುತ್ತಿದೆ ಮತ್ತು ತನ್ನ ಮೊದಲ ಪಂದ್ಯದಲ್ಲಿ ಅಮೆರಿಕ ತಂಡವನ್ನ ಎದುರಿಸಲಿದೆ. ಭಾರತ ಮತ್ತು ಯುಎಸ್ ನಡುವಿನ ಟಿ20 ವರ್ಲ್ಡ್ ಕಪ್ನ ಈ ಪಂದ್ಯ ಇದೇ ಫೆಬ್ರವರಿ 7ರಂದು ಇಂದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಸಂಜೆ 7 ಗಂಟೆಗೆ ನಡೆಯಲಿದೆ ಸ್ನೇಹಿತರೆ. ಈ ಮಧ್ಯೆ ಇದೀಗ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದ್ದು, ತಂಡದ ಪ್ರಮುಖ ವೇಗಿ ಹರ್ಷಿತ್ ರಾಣಾ ಇಂಜುರಿಗೆ ತುತ್ತಾಗಿದ್ದಾರೆ. ಗಾಯವು ಗಂಭೀರವಾಗಿರುವ ಕಾರಣ ಹರ್ಷಿತ್ ರಾಣಾ ಸಂಪೂರ್ಣವಾಗಿ ಟಿ20 ವರ್ಲ್ಡ್ ಕಪ್ ನಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಅವರ ಬದಲಿಯಾಗಿ ಮೊಹಮ್ಮದ್ ಸಿರಾಜ್ ರವರು ರಿಪ್ಲೇಸ್ಮೆಂಟ್ ಆಟಗಾರರಾಗಿ ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹರ್ಷದೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾ ಕೂಡ ದುಬಾರಿ ಆಗ್ತಾ ಇದ್ದಾರೆ. ಹಾಗಾದ್ರೆ ಯುಎಸ್ಎ ವಿರುದ್ಧದ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ? ಸಂಜು ಆಡ್ತಾರ? ತಿಲಕ್ ಕತೆ ಏನು? ತಂಡದ ಬಲಾಬಲ ಹೇಗಿದೆ? ಇದನ್ನೆಲ್ಲ ನೋಡ್ತಾ ಬರೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುನ್ನ ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಮ್ಯಾಚ್ ಮುಂಬೈನ ವಾಂಖೆಡೆ ಸ್ಟೇಡಿಯಂ ನಲ್ಲಿ ನಡೆಯಲಿದೆ. ಇದು ಕೂಡ ಪ್ಯೂರ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಾನೆ ಹೇಳಬಹುದು. ಬ್ಯಾಟ್ಸ್ಮನ್ ಗಳಿಗೆ ಇಲ್ಲಿ ಅಡ್ವಾಂಟೇಜ್ ಸಿಗಲಿದೆ. ಆದ್ಯಾಗೂ ಪೇಸರ್ಗಳು ಸ್ವಲ್ಪ ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ. ಡ್ಯೂ ಮೇನ್ ಫ್ಯಾಕ್ಟರ್ ಆಗೋದ್ರಿಂದಾಗಿ ಟಾಸ್ ಗೆದ್ದವರು ಇಲ್ಲಿ ಕೂಡ ಚೇಸ್ ಮಾಡಲು ಎದುರು ನೋಡ್ತಾರೆ. ಯುಎಸ್ಎಗೆ ಕಂಪೇರ್ ಮಾಡಿದ್ರೆ ಟೀಂ ಇಂಡಿಯಾ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ನೀಡಬಹುದು. ನೋಡಿದಂತೆ ಅಮೆರಿಕ ವಿರುದ್ಧದ ಈ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಇಲ್ಲಿ ಓಪನರ್ಸ್ ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಆಡಲಿದ್ದಾರೆ. ಇದರರ್ಥ ಸಂಜು ಸ್ಯಾಮ್ಸನ್ ಬೆಂಚ್ ಗೆ ಸೀಮಿತರಾಗಲಿದ್ದಾರೆ. ಸಂಜು ಕಳೆದ ಕಿವೀಸ್ ವಿರುದ್ಧ ಟಿ20 ಸರಣಿ ಉದ್ದಕ್ಕೂ ಔಟ್ ಆಫ್ ಫಾರ್ಮ್ ಇದ್ರು. 5 ಪಂದ್ಯಗಳಿಂದ 15 ರನ್ ಬಾರಿಸಿದ್ದ ಸಂಜು ಸ್ಯಾಮ್ಸನ್ ತನ್ನ ಸ್ಥಾನವನ್ನ ತಾನೇ ಕಳೆದುಕೊಂಡಿದ್ದಾರೆ. ಹೀಗಾಗಿ ಇದೀಗ ಓಪನಿಂಗ್ ಸ್ಥಾನದಲ್ಲಿ ಇಶಾನ್ ಕಿಶನ್ ಆಡಲಿದ್ದಾರೆ ಸಂಜು ಬದಲಾಗಿ. ಮತ್ತೊಂದು ಕಡೆ ಅಭಿಷೇಕ್ ಶರ್ಮಾ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಎಟ್ ನಂಬರ್ 3 ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಆಡಲಿದ್ದಾರೆ. ತಿಲಕ್ ವರ್ಮಾ ಈಗಾಗಲೇ ಪ್ರೂವನ್ ಆಟಗಾರ, ಹೀಗಾಗಿ ಇವರ ಮೇಲೆ ಕಣ್ಮುಚ್ಚಿ ಭರವಸೆ ಮಾಡಬಹುದು. ಎಟ್ 4 ನಲ್ಲಿ ಸೂರ್ಯಕುಮಾರ್ ಯಾದವ್ ಆಡಲಿದ್ದಾರೆ. ಆಸ್ ಎ ಕ್ಯಾಪ್ಟನ್ ಆಗಿ ಸೂರ್ಯ ಒಳ್ಳೆ ಪ್ರದರ್ಶನ ನೀಡಿದ್ರು ಬ್ಯಾಟರ್ ಆಗಿ ಕಳೆದ ವರ್ಷ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ. ಅದ್ಯಾಗೂ ಲಾಸ್ಟ್ ಸೀರೀಸ್ ನಲ್ಲಿ ಕಿವೀಸ್ ವಿರುದ್ಧ ಸ್ಕೈ ಲಯ ಕಂಡುಕೊಂಡಿದ್ದಾರೆ. ಎಟ್ 5 ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಟಾರ್ ಆಲ್ರೌಂಡರ್ ಆಗಿ ಕಣಕ್ಕಿಳಿದರೆ, ಎಟ್ 6 ನಲ್ಲಿ ಇಲ್ಲಿ ಶಿವಮ್ ದುಬೆ ಆಡಲಿದ್ದಾರೆ. ಇವರಿಬ್ಬರು ಟೀಂ ಇಂಡಿಯಾದ ಕೀ ಆಟಗಾರರಂತಾನೆ ಹೇಳಬಹುದು. ಎಟ್ 7 ಇಲ್ಲಿ ಫಿನಿಶರ್ ಆಗಿ ರಿಂಕು ಸಿಂಗ್ ಆಡಲಿದ್ದಾರೆ. ಇನ್ನು ನಂಬರ್ 8ರ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಆಡಲಿದ್ದಾರೆ. ಅಕ್ಷರ್ ಪಟೇಲ್ ರವರನ್ನ ಇಲ್ಲಿ ಫ್ಲೋಟರ್ ಆಗಿ ಯೂಸ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನು 9ನೇ ಕ್ರಮಾಂಕದಲ್ಲಿ ಪ್ರಮುಖ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ಆಡಿದರೆ, 10ನೇ ಸ್ಲಾಟ್ ನಲ್ಲಿ ಹರ್ಷದೀಪ್ ಸಿಂಗ್, 11ನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಪ್ಲೇಯಿಂಗ್ 11 ನ ಭಾಗವಾಗಲಿದ್ದಾರೆ. ಇವರಿಬ್ರು ಲಯ ಕಂಡುಕೊಳ್ಳುವುದು ಟೀಂ ಇಂಡಿಯಾಗೆ ಈ ವಿಶ್ವಕಪ್ ನಲ್ಲಿ ತುಂಬಾ ಮುಖ್ಯ. ನೋಡಿದ್ರಲ್ಲ, ಇಂದಿನ ಅಮೆರಿಕ ವಿರುದ್ಧದ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಮತ್ತು ಪಿಚ್ ರಿಪೋರ್ಟ್ ಹೇಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.